ಪಿ ಸಿ ಒ ಡಿ ಯಾರು ಕೇಳಿದ್ರು ನನಗೆ ಈ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ, ಅಷ್ಟು ಕಾಮನ್ ಆಗಿಬಿಟ್ಟಿದೆ. ಬಟ್ ಪಿ ಸಿ ಒ ಡಿ ಅಂದ್ರೇನು, ಪಿ ಸಿ ಒ ಡಿ ಪಿ ಸಿ ಒ ಎಸ್ ಸೇಮಾ, ಇದು ನಮಗಿದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಹಾಗೂ ಹೆಲ್ಪ್ ಆಗೋರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಪಿ ಸಿ ಒ ಡಿ ಹಾಗೂ ಪಿ ಸಿ ಒ ಎಸ್ ಅಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಭಾಳ ಸ್ಲೈಟ್ ಡಿಫ್ರೆನ್ಸ್ ಇದೆ. ಪಿ ಸಿ ಒ ಎಸ್ ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಯಾವಾಗ ಸಿಂಡ್ರೋಮ್ ಅನ್ನೋ ಒಂದು ಪದನ ಉಪಯೋಗಿಸ್ತೀವಿ, ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಹಲವಾರು ರೋಗ ಲಕ್ಷಣಗಳು ಕಾಣಿಸುತ್ತೆ. ಪಿ ಸಿ ಒ ಡಿಯಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆ ಮೇಲಿಂದ ಕಾಣಿಸ್ದೇನೆ ಇರ್ಬೋದು, ಬಟ್ ನಿಮ್ಮ ಒಂದು ಅಲ್ಟ್ರಾಸೌಂಡ್ ಅಥವಾ ಸ್ಕ್ಯಾನಿಂಗ್ ಮಾಡಿದಾಗ ಓವರೀಸಲ್ಲಿ ಸಿಸ್ಟು ಕಾಣಿಸುತ್ತೆ. ಓಕೆ, ನಮಗೆ ಪಿ ಸಿ ಒ ಎಸ್ ಪಿ ಸಿ ಒ ಡಿ ಇದೆಯಾ ಅಂತ ಕಂಡಿಡ್ಕೊಳ್ಳೋದು ಹೇಗೆ, ಏನೇನು ಸಿಂಪ್ಟಮ್ಸ್ ಇರುತ್ತೆ ಅಂದರೆ, ಫಸ್ಟ್ ಪಾಯಿಂಟ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಪೀರಿಯಡ್ಸ್ ಕರೆಕ್ಟ್ ಟೈಮಿಗೆ ಬರೋದಿಲ್ಲ, ಮೋಸ್ಟ್ ಆಫ್ ದ ಟೈಮ್ ಡಿಲೇ ಆಗುತ್ತೆ. 1.5-2 ತಿಂಗಳಿಗೆ ನಿಮಗೆ ಮುಟ್ಟು ಬರೋದಕ್ಕೆ ಶುರುವಾಗುತ್ತೆ. ಆ್ಯಂಡ್ ಫ್ಲೋ ಭಾಳನೇ ಕಮ್ಮಿ ಇರುತ್ತೆ. ಇನ್ನು ಕೆಲವರಲ್ಲಿ ಒಂದ್ಸತಿ ಫ್ಲೋ ಸ್ಟಾರ್ಟ್ ಆದರೆ ಅದು ಕಡಿಮೆನೇ ಆಗಲ್ಲ, ತಿಂಗಳು ಪೂರ್ತಿ ಬ್ಲೀಡಿಂಗ್ ಆಗುತ್ತೆ. ಆ್ಯಂಡ್ ಏನಾದರೂ ಒಂದು ಮೆಡಿಕೇಶನ್ ತೊಗೊಂಡೆ ಬ್ಲೀಡಿಂಗ್ ಸ್ಟಾಪ್ ಮಾಡಬೇಕಾಗುತ್ತೆ. ಶಾರ್ಟಾಗಿ ಹೇಳ್ಬೇಕಂದ್ರೆ, ಪೀರಿಯಡ್ಸ್ ಬರೋದಕ್ಕೂ ಮೆಡಿಕೇಶನ್ ಬೇಕು, ಪೀರಿಯಡ್ಸ್ನ ಸ್ಟಾಪ್ ಮಾಡೋದಕ್ಕೂ ಮೆಡಿಕೇಶನ್ ಬೇಕು, ಫ್ಲೋ ಜಾಸ್ತಿ ಆಗೋದಕ್ಕೂ ಔಷಧಿ ಬೇಕು. ಈ ಒಂದು ಪರಿಸ್ಥಿತಿಯಲ್ಲಿ ನೀವು ಇರ್ತೀರಾ. ಸೆಕೆಂಡ್ ಪಾಯಿಂಟ್, ಓವರ್ ವೆಯ್ಟ್ ಇರ್ತೀರಾ ಅಥವಾ ನೀವು ದಪ್ಪ ಆಗಿರ್ತೀರಾ. ಕಮ್ಮಿ ಆಗೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಈಸಿಯಾಗಿ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ಆಗೋದಿಲ್ಲ. ಮೂರನೇ ಪಾಯಿಂಟ್, ಆಕ್ನೆ, ಆಯಿಲಿ ಸ್ಕಿನ್. ಮುಖದ ಮೇಲೆ, ಎದೆ ಮೇಲೆ, ಬೆನ್ನಿನ ಮೇಲೆಲ್ಲ ಮೊಡವೆಗಳು ಜಾಸ್ತಿ ಆಗಿರುತ್ತೆ, ಎಣ್ಣೆಯುಕ್ತ ಚರ್ಮ ಆಗಿರುತ್ತೆ ನಿಮ್ಮದು. ಇದಕ್ಕೆ ನೀವು ಕೇವಲ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಆಕ್ನೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ನಿಮ್ಮ ಪಿ ಸಿ ಒ ಎಸ್ ರೂಟ್ ಕಾಸ್ ಏನಿದೆ ಅದನ್ನು ಸರಿ ಮಾಡಿದಾಗ ಈ ಪ್ರಾಬ್ಲಮ್ ಕೂಡ ಸರಿ ಹೋಗುತ್ತೆ. ಇನ್ನೊಂದು ಸ್ಕಿನ್ ಇಶ್ಯೂ ಏನಂದರೆ, ನಿಮ್ಮ ಕತ್ತು ಸುತ್ತ ಭಾಳ ಕಪ್ಪಿರುತ್ತೆ, ನಿಮ್ಮ ಅಂಡರ್ ಆರ್ಮ್ಸ್ ಕೂಡ ಕಪ್ಪಿರುತ್ತೆ. ಇದೆಲ್ಲ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಕರಿತೀವಿ. ಇದು ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಆಗ್ತಿರುತ್ತೆ. ಇದನ್ನು ಭಾಳಷ್ಟು ಪಿ ಸಿ ಒ ಡಿ ಪೇಷಂಟ್ಸಲ್ಲಿ ನಾವು ನೋಡ್ತೀವಿ. ಕೇವಲ ಕ್ರೀಮ್ಸಲ್ಲಿ ಇದು ಹೋಗೋದಿಲ್ಲ. ಎಗೇನ್ ನಿಮ್ಮ ಪಿ ಸಿ ಒ ಎಸ್ ಪ್ರಾಬ್ಲಮ್ನ ರೂಟ್ ಕಾಸ್ನ ನಾವು ಸರಿ ಮಾಡಬೇಕಾಗತ್ತೆ. ಇನ್ನು ನಾಲ್ಕನೇದು, ಹೇರ್ ಇಶ್ಯೂ ತುಂಬಾ ಇರುತ್ತೆ ಪಿ ಸಿ ಒ ಡಿ ಪೇಷಂಟ್ಸಲ್ಲಿ. ಹೇಗೆ ಅಂದರೆ, ನಮಗೆ ತಲೆಯಲ್ಲಿ ಕೂದಲು ಚೆನ್ನಾಗಿ ಬೆಳೀಲಿ ಅಂತ ಆಸೆ ಇರುತ್ತೆ, ಬಟ್ ಅಲ್ಲಿ ಹೇರ್ ಥಿನ್ನಿಂಗ್, ಹೇರ್ ಲಾಸ್ ಎಲ್ಲ ಆಗುತ್ತೆ. ನಮಗೆ ಬೇಡದೇ ಇರೋ ಜಾಗದಲ್ಲಿ ಹೇರ್ ಗ್ರೋತ್ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಅಂದರೆ ಅಪ್ಪರ್ ಲಿಪ್ಸ್ ಇರ್ಬೋದು, ಚಿನ್ ಏರಿಯಾದಲ್ಲಿ, ಕೈ ಕಾಲಲ್ಲೆಲ್ಲ ತುಂಬ ಕೋರ್ಸ್ ಥಿಕ್ ಹೇರ್ಸ್ಗಳು ಬರೋದಕ್ಕೆ ಶುರುವಾಗುತ್ತೆ ಬಿಕಾಸ್ ಆಫ್ ಇನ್ಕ್ರೀಸ್ಡ್ ಆಂಡ್ರೋಜನ್ಸ್. ಅಂದರೆ ಗಂಡು ಮಕ್ಕಳಲ್ಲಿ ಇರಬೇಕಾಗಿರೋ ಹಾರ್ಮೋನ್ಸ್ ಹೆಣ್ಮಕ್ಳಲ್ಲಿ ಜಾಸ್ತಿ ಆದಾಗ ಈ ರೀತಿ ಒಂದು ಚೇಂಜಸ್ ಆಗುತ್ತೆ. ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿರುತ್ತೆ, ವೆಯ್ಟ್ ಇಶ್ಯೂ ಇರುತ್ತೆ, ಸ್ಕಿನ್ ಇಶ್ಯೂ ಇರುತ್ತೆ, ಹೇರ್ ಇಶ್ಯೂ ಇರುತ್ತೆ. ಲಾಸ್ಟ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಪಿ ಸಿ ಒ ಎಸ್ ಪೇಷಂಟ್ಸಲ್ಲಿ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ. ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ನಿಮ್ಗೆ ಇರಿಟೇಟ್ ಆಗುತ್ತೆ, ಬೇಗ ದುಃಖ ಬರುತ್ತೆ, ಬೇಗ ಕೋಪ ಮಾಡ್ಕೊತೀರಾ. ಆ್ಯಂಡ್ ಈಸಿ ಫೆಟಿಗಬಿಲಿಟಿ ಅಂತೀವಿ. ಅಂದರೆ ನಿಮಗೆ ವಾಕಿಂಗ್ ಹೋಗಬೇಕು ಅಥವಾ ಎಲ್ಲ ಕೆಲಸ ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಇರುತ್ತೆ, ಬಟ್ ನಿಮ್ಮ ಬಾಡಿ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಒಂಥರ ಲೇಸಿನೆಸ್ ಫೀಲ್ ಮಾಡಿಸುತ್ತೆ. ಆ್ಯಂಡ್ ಯಾವಾಗಲೂ ಮಲ್ಕೊಂಡೇ ಇರ್ತಾರೆ ತುಂಬ ಜನ. ಎಷ್ಟೊಂದು ಟೀನೇಜ್ ಪೇಷಂಟ್ಸ್ ಇಲ್ವಾ, ಅವ್ರಿಗೆ ಆ್ಯಕ್ಟಿವ್ ಲೈಫ್ ಸ್ಟೈಲ್, ಡಯಟ್ ಎಲ್ಲ ಹೇಳಿದ್ರು ಅವರಿಗೆ ಅದನ್ನ ಇನಿಷಿಯೇಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಮೂಡ್ ಸ್ವಿಂಗ್ಸ್ ತುಂಬ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಇದರಿಂದ ಮನೆಯವರೆಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇರುತ್ತೆ. ಕೊನೆಯದಾಗಿ ನೀವೊಂದು ಸ್ಕ್ಯಾನಿಂಗ್ ಮಾಡಿಸಿದಾಗ, ಅಲ್ಟ್ರಾಸೌಂಡ್ ಪೆಲ್ವಿಸ್ ಅಂತ ನೀವು ಚೆಕಪ್ ಮಾಡಿದಾಗ ನಿಮ್ಮ ಓವರೀಸ್ ಅಲ್ಲಿ ಸಿಸ್ಟ್ಗಳು ಕಾಣಿಸುತ್ತೆ. ಈ ಒಂದು ವಿಡಿಯೋದಲ್ಲಿ ಪಿ ಸಿ ಒ ಡಿ ಪಿ ಸಿ ಒ ಎಸ್ ಡಿಫ್ರೆನ್ಸ್ ಏನು, ಇದರ ರೋಗ ಲಕ್ಷಣಗಳೇನು ಅಂತ ತಿಳ್ಕೊಂಡಿದ್ದೀರಾ. ಮುಂಬರುವ ವಿಡಿಯೋಸ್ಗಳಲ್ಲಿ ನಾವು ಯಾಕೆ ಪಿ ಸಿ ಒ ಡಿ ಪೇಷಂಟ್ಸ್ ದಪ್ಪ ಇರ್ತಾರೆ, ಯಾಕೆ ಅವರಿಗೆ ಕ್ರೇವಿಂಗ್ಸ್ ಆಗುತ್ತೆ, ಯಾಕೆ ಅವರಿಗೆ ಈಸಿಲಿ ಸುಸ್ತಾಗಿ ಹೋಗ್ತಾರೆ, ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ಯಾಕೆ ಒಬ್ಬರಿಗೆ ಪಿ ಸಿ ಒ ಡಿ ಆಗುತ್ತೆ, ಅದಕ್ಕೆ ಏನೇನು ಕಾರಣ ಇರ್ಬೋದು ಅಂತಲೂ ತಿಳ್ಕೊಳ್ಳೋಣ. ಸೊ ಈ ಒಂದು ಪೇಜ್ನ ಫಾಲೋ ಮಾಡಿ ಹಾಗೂ ಆದಷ್ಟು ಪಿ ಸಿ ಒ ಡಿ ಪೇಷಂಟ್ಸ್ಗೆ ಇದನ್ನ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ರೂಟ್ ಕಾಸ್ನ ಅರ್ಥ ಮಾಡಿಕೊಂಡ್ರೆ ಅವರ ಒಂದು ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೋದು. ಸೊ ನಾನು ಪ್ರತಿ ಸಲ ನನ್ನ ಕ್ಲಿನಿಕಲ್ಲೂ ಈ ಮಾತನ್ನ ಹೇಳ್ತೀನಿ, ಪಿ ಸಿ ಒ ಡಿ ಪೇಷಂಟ್ ಅಂತ ನೀವು ಬರ್ತಾ ಇದ್ದೀರಾ ಅಂದರೆ 80% ನಿಮ್ಮ ಒಂದು ಟ್ರೀಟ್ಮೆಂಟ್ ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಇನ್ನಷ್ಟು ಹೆಲ್ತ್ ಟಿಪ್ ವೀಡಿಯೋಸ್ಗಾಗಿ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.